ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ನಾಯಿ ಮನೆಯಲ್ಲಿ ಈ ರೀತಿ ಮಾಡಿದರೆ ಅದು ಯಾವ ರೀತಿ ನಮಗೆ ಸೂಚನೆ ಕೊಡುತ್ತೆ, ಅದರಿಂದ ನಮಗೆ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾಯಿ ಮನೆಯ ಬಾಗಿಲ ಬಳಿ ನಿಂತು ಅಳುತ್ತಿದ್ದರೆ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಅಹಿತಕರ ಸುದ್ದಿ ಅಥವಾ ಅಶುಭ ಘಟನೆ ಸಂಭವಿಸುವ ಸೂಚನೆ. ರಾತ್ರಿ ಸಮಯದಲ್ಲಿ ಹಲವಾರು ನಾಯಿಗಳು ಒಟ್ಟಿಗೆ ಕೂತಿದ್ದರೆ ಪರಿಸರದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿದೆ ಅಥವಾ ಅಶುಭ ಘಟನೆಗಳ ಮುನ್ಸೂಚನೆ. ಮನೆಯ ಮುಂದೆ ಒಳಗೆ ಪದೇ ಪದೇ ವಾಂತಿ ಮಾಡುತ್ತಿದ್ದರೆ ಅನಿರೀಕ್ಷಿತ ಸಮಸ್ಯೆ, ಹಣಕಾಸಿನ ನಷ್ಟ, ಆಪತ್ತು ಬರಬಹುದೆಂಬ ಸೂಚನೆ. ನಾಯಿಗಳು ನೆಲವನ್ನು ಅಗೆಯುತ್ತಿದ್ದರೆ ಮನೆಯ ಸದಸ್ಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕೆಂಬ ಸಂಕೇತ. ನಾಯಿಗಳು ನಿಮ್ಮ ಕಾಲಿಗೆ ಬಂದು ಸುತ್ತಿಕೊಂಡರೆ ಶುಭ ಸಮಯ ಆರಂಭವಾಗಲಿದೆ, ಯಶಸ್ಸು ಮತ್ತು ಲಾಭ ನಿಮ್ಮತ್ತ ಬರುತ್ತಿದೆ ಎಂಬ ಸಂಕೇತ. ಆಹಾರ ಅಥವಾ ರೊಟ್ಟಿಯನ್ನು ಕಚ್ಚಿಕೊಂಡು ನಿಮ್ಮ ಎದುರಿಗೆ ಬಂದರೆ ನೀವು ಅಂದುಕೊಂಡಿರುವ ಕೆಲಸಗಳು ಶೀಘ್ರದಲ್ಲೇ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಮತ್ತು ಪೂಜೆಯ ವೇಳೆ ನೀವೇನಾದರೂ ಕೈ ಸುಟ್ಕೊಂಡ್ರೆ ಏನು ಅರ್ಥ? ಪೂಜೆಯ ವೇಳೆ ಕೈ ಸುಟ್ಟಿದೆ, ದೀಪ ಹಾರಿದೆ, ಇದರ ಅರ್ಥ ಏನು ಗೊತ್ತಾ? ಇದು ಭಕ್ತಿಯಲ್ಲ, ಏಕಾಗ್ರತೆಯ ಕೊರತೆ, ಆತುರ ಅಥವಾ ಅಶ್ರದ್ಧೆಯಿಂದ ಪೂಜೆ ನಡೆಯುತ್ತದೆ ಎಂಬ ಆತ್ಮಪರಿಶೀಲನೆಯ ಸಂಕೇತ. ಪೂಜೆಯನ್ನು ಶಾಂತ ಮನಸ್ಸಿನಿಂದ ಸಂಪೂರ್ಣ ಭಕ್ತಿಯಿಂದ ಮಾಡುವಂತೆ ಇದು ನೆನಪಿಸುತ್ತದೆ. ಪೂಜೆಯ ವೇಳೆ ಕಣ್ಣಲ್ಲಿ ನೀರು ಬಂದರೆ, ಯಾವುದೇ ಕಾರಣವಿಲ್ಲದೆ ಕಣ್ಣಲ್ಲಿ ನೀರು ತುಂಬಿದರೆ ಅದನ್ನು ದೇವರ ಕೃಪೆ, ಮನಸ್ಸಿನ ಶುದ್ಧೀಕರಣ ಮತ್ತು ಭಕ್ತಿಯ ಪರಾಕಾಷ್ಠೆಯ ಸಂಕೇತ. ನಿಮ್ಮ ಪ್ರಾರ್ಥನೆ ದೇವರನ್ನು ತಲುಪಿದೆ ಎಂಬ ನಂಬಿಕೆ. ಪದೇ ಪದೇ ಆಕಳಿಕೆ ಬರುತ್ತಿದ್ದರೆ, ಪೂಜೆ ಮಾಡಬೇಕಾದ್ರೆ ಪದೇ ಪದೇ ಆಕಳಿಕೆ ಬಂದರೆ, ಪೂಜೆಯ ಸಮಯದಲ್ಲಿ ನಿರಂತರ ಆಕಳಿಕೆ ಬರುತ್ತಿದೆ, ಮನಸ್ಸು ಆ ದೇವರ ಧ್ಯಾನದಲ್ಲಿ ಸಂಪೂರ್ಣವಾಗಿ ನೆಲೆಸಿಲ್ಲ ಎಂಬ ಸೂಚನೆ. ಮೊದಲು ಮನಸ್ಸನ್ನು ಸ್ಥಿರಗೊಳಿಸಿ ನಂತರ ಭಕ್ತಿಯಿಂದ ಪೂಜೆ ಮಾಡುವುದೇ ಶ್ರೇಷ್ಠ. ಪೂಜೆಯ ನಡುವೆ ಪೂಜೆ ಮಾಡಬೇಕಾದ್ರೆ ಸೀನಿದರೆ, ಕೆಲವು ಸಂಪ್ರದಾಯಗಳಲ್ಲಿ ಇದನ್ನು ಮುಂದಿನ ಕಾರ್ಯಗಳಲ್ಲಿ ಸಣ್ಣ ವಿಳಂಬ ಅಥವಾ ಅಡಚಣೆ ಉಂಟಾಗುವ ಸೂಚನೆ. ಆದರೆ ಭಯಪಡದೆ ದೇವರ ನಾಮಸ್ಮರಣೆ ಮಾಡಿ ಪೂಜೆಯನ್ನು ಮುಂದುವರಿಸುವುದು ಉತ್ತಮ. ಕಾರಣವಿಲ್ಲದೆ ಅಳುವ ಅನುಭವವಾದರೆ ಇದು ಮನಸ್ಸಿನಲ್ಲಿದ್ದ ನೋವು, ದುಃಖ ಅಥವಾ ಭಾರ ದೇವರ ಸನ್ನಿಧಿಯಲ್ಲಿ ಕರಗುತ್ತಿರುವ ಸಂಕೇತ. ದೇವರ ಕೃಪೆಯಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುವ ಸಮಯ ಇದಾಗಿರಬಹುದು. ಪೂಜೆಯ ದೀಪ ಹಠಾತ್ತನೆ ಹಾರಿದರೆ, ಪೂಜೆ ಮಾಡಬೇಕಾದ್ರೆ ದೀಪ ಹಾರೋದ್ರೆ, ಗಾಳಿ ಅಥವಾ ಇತರ ಕಾರಣಗಳಿಲ್ಲದೆ ದೀಪ ಹಾರಿದರೆ ಅದನ್ನು ಕೆಲವರು ಆತ್ಮಪರಿಶೀಲನೆ ಮಾಡಬೇಕೆಂಬ ಸೂಚನೆ. ಭಕ್ತಿಯನ್ನು ಇನ್ನಷ್ಟು ಶುದ್ಧಿಗೊಳಿಸಿ ಮತ್ತೆ ದೀಪ ಹಚ್ಚಿ ಶಾಂತಚಿತ್ತದಿಂದ ಪೂಜೆಯನ್ನು ಮುಂದುವರಿಸುವುದು ಉತ್ತಮ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆ ಮುಂದೆ ನಾಯಿ ಬೊಗಳಿದಾಗ ಅಥವಾ ಪೂಜೆ ಮಾಡಬೇಕಾದ್ರೆ ನಮಗೆ ಈ ಥರದ್ದೆಲ್ಲ ಆಲೋಚನೆಗಳು, ಈ ಥರದ್ದೆಲ್ಲ ಹಠಾತ್ತನೆ ನಡೆದು ಹೋಗ್ಬಿಟ್ರೆ, ದೀಪ ಹಾರೋದಾಗಿರ್ಬೋದು, ಆಕಳಿಕೆ ಬರೋದಾಗಿರ್ಬೋದು, ಕೈ ಸುಟ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ಅಂತಲೇ ಅನ್ಕೋಬೋದು. ನೀವು ಇವನ್ನೆಲ್ಲ ನೋಡಿ ಅನುಸರಿಸಿ ಮತ್ತೆ ಮುಂದೆ ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಎಚ್ಚರಿಕೊಂಡು ಮುಂದೆ ಆ ಥರ ಕ್ರಮಗಳನ್ನು ವಹಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಶುಭವಾಗಲಿ. ನನ್ನ ಚಾನಲ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.